DCM ಕೂಡ ಬರ್ತಾರಂತ ಸಾಧ್ಯತೆ ಇದೆ. 10:30 ಗಂಟೆಗೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಅವರು ಇಲ್ಲಿ ಬಂದು ಅವರು ಫಸ್ಟ್ ಅವಲೋಕನೆ ಮಾಡಿ ಈಗಾಗಲೇ ನಾವು ಸಬ್ಮಿಟ್ ಮಾಡಿದ್ದೀವಿ ಅವರಿಗೆ ಚೆಕ್ ಮಾಡಿಕೊಂಡು ಅವರು ಅನುಮೋದನೆ ಕೊಡ್ತಾರೆ. ಆ ಅನುಮೋದಿತ ಬಜೆಟ್ ಏನಿದೆ ಆಗ ನಾವು ಬಹಿರಂಗ ಮಾಡಬೇಕು. ಇದಕ್ಕಾಗಿ ತಮ್ಮೆಲ್ಲರಿಗೂ ಪ್ರತಿ ವರ್ಷ ಆಹ್ವಾನ ಮಾಡ್ತೇವೆ. ಅಲ್ಲಿ ನಮ್ಮ ಎಲೆಕ್ಷನ್ ಬಾಡಿ ಇದ್ದಾಗ ನಮ್ಮ ಇದರಲ್ಲಿ ಮಾಡ್ತಾಯಿದ್ರು, ಕೌನ್ಸಿಲ್ ಹಾಲ್ನಲ್ಲಿ ಮಾಡ್ತಾಯಿದ್ರು. ಈಗ ನಾವು ಭಾಳ ವರ್ಷಗಳಿಂದ ನಮ್ಮ ಇದರಲ್ಲಿ ಮಾಡ್ತಾ ಬಂದಿದ್ದೀವಿ. ಟೌನ್ ಹಾಲ್ನಲ್ಲಿ ನಾವೆಲ್ಲರೂ ಬಂದು ಭಾಗವಹಿಸಬೇಕು. ಭಾಗವಹಿಸಲಿಕ್ಕೆ ತಂದು ನಾಳೆ ಆಗಬೇಕು ಅಂತ ನಮಗೆ ಕೋರುತ್ತೇವೆ. ಎಷ್ಟೇ ಸರ್ ಈ ಬಾರಿ ಬಜೆಟ್ ಬಜೆಟ್ ಅನುಮೋದನೆ ಆದ ನಂತರನೇ ನಾವು ಬಜೆಟ್ ಮೇಲೆ ಮಾತಾಡಬೇಕಾಗಿರುತ್ತೆ. ನಾನು ನಮಗೆ ಆಗಲೇ ಹೇಳಿದ್ದೆ, ಹೋದ ವರ್ಷ 13,500 ಅಷ್ಟಕ್ಕೆ ಇತ್ತು. ಈ ವರ್ಷ ಸರ್ಕಾರ 4,000 ಕೋಟಿ ಜಾಸ್ತಿ ಕೊಡ್ತಾ ಇದೆ. ಮತ್ತು ಬೇರೆ ಬೇರೆ ವರ್ಲ್ಡ್ ಬ್ಯಾಂಕು ಮತ್ತು NDMF ನಮಗೆ ಬಜೆಟ್ ಬರಬೇಕಾದ್ರೆ ಬೇರೆ ಬೇರೆ ಸ್ರೋತಗಳಿಂದ ಏನು ಬರಲಿಕ್ಕೆ ಇದೆ, ಅದು ಕೂಡ ತೋರಿಸ್ಬೇಕಾಗಿರುತ್ತದೆ. ಅದು ತಾವು ಆ್ಯಡ್ ಎಲ್ಲ ಮಾಡಿ ಅದರ ಮೇಲೆ ನಾವು ಏನು ರೆವೆನ್ಯೂ ಸಂಗ್ರಹಣೆ ಜಾಸ್ತಿ ಮಾಡ್ತೀವಿ ಅಥವಾ ಬೇರೆ ಬೇರೆ ನಮ್ಮದು ಮಾರ್ಕೆಟ್ ಇದೆ, ನಮ್ಮ ಆಸ್ತಿಗಳು ಇದೆ, ಅದಕ್ಕೆ ಯಾವ ವರ್ಷ ಹೋದ ವರ್ಷ ಎಷ್ಟು ಇಟ್ಕೊಂಡಿದ್ದೇವೆ ಅದಕ್ಕಿಂತ ಜಾಸ್ತಿನೇ ಈ ವರ್ಷ ನಾವು ಸುಮಾರು ಪ್ಲ್ಯಾನ್ ಮಾಡಿದ್ದರಿಂದ ಆ ಆದಾಯ ಜಾಸ್ತಿಯಾಗಿ ಬಜೆಟ್ಗೂ ಗಾತ್ರ ಜಾಸ್ತಿ ಆಗಲಿಕ್ಕೆ ಕಾರಣ. ವಿಶೇಷತೆ ಅಂದರೆ ನಾವು ಪ್ರೆಸೆಂಟ್ ಮಾಡ್ತಾ ಇರುವುದು ಪ್ರತಿ ವರ್ಷ 31ನೇ ತಾರೀಕಿಗಿಂತ ಮುಂಚೆ ಪ್ರೆಸೆಂಟ್ ಮಾಡಿ ಇದು ಆಯವ್ಯಯದ ಪತ್ರ, ಲೆಕ್ಕಪತ್ರ ಮತ್ತು ಮುಂದೆ ವರ್ಷಕ್ಕೆ ನಾವು ಏನು ಮಾಡ್ತೀವಿ, ಹೋದ ವರ್ಷ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಏನೇನು ಮಾಡಿದ್ದೀವಿ ಅದಕ್ಕೆ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಕೊಡ್ತೇವೆ. ನಾವು ಈ ಬಜೆಟ್ನಲ್ಲಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರು ಮತ್ತು ನಮ್ಮ ಮುಖ್ಯಮಂತ್ರಿಯವರ ಏನು ಕನಸಿದೆ ಬೆಂಗಳೂರು ಹೇಗಿರಬೇಕು ಅದಕ್ಕಾಗಿ ಅವರು ನಮಗೆ ಹೆಚ್ಚುವರಿಯಾಗಿ ಮಾನ್ಯ ಮುಖ್ಯಮಂತ್ರಿಯವರು ಬಜೆಟ್ನಲ್ಲಿ ಯಾವಾಗಲೂ ಅಷ್ಟು ಗಾತ್ರಕ್ಕೆ BBMPಗೆ ಸಹಾಯಧನ ನೀಡಲಿಲ್ಲ. ಆ ಸಹಾಯಧನದಿಂದ 2,000 ಈ ವರ್ಷ, ಮುಂದಿನ ವರ್ಷ ಜಾಸ್ತಿನೂ ಆಗ್ಬೋದು ನಾವು ಬಿಟ್ಕೊಳ್ತೇವೆ. ಸೊ ಅದು ಒಂದು ಬಹಳ ಪ್ರಮುಖವಾದ ಕೆಲವು ನಮ್ಮಿಂದ ಆಶೆ ಪಡೆದೆ, ನಮ್ಮ ಮೇಲೆ ಆಶೆ ಇಟ್ಬಿಟ್ಟು BBMP ಅವರು ನಾಗರಿಕರಿಗೆ ಒಳ್ಳೆಯ ಸೇವೆ ಮಾಡ್ತಾರೆ. ಈ ಎಲ್ಲ ಸೇವೆಯಲ್ಲಿ ಹಣದ ಕೊರತೆ ಇರಬಾರ್ದು ಅಂತ ದೃಷ್ಟಿಯಿಂದ ಸರ್ಕಾರ ನಮ್ಮ ಮೇಲೆ ನಮ್ಮ ಬಿಟ್ಟು ಏನು ಕೊಟ್ಟಿದೆ ಅದನ್ನು ನಾನು ಪ್ರತಿಬಿಂಬಿಸುತ್ತೇವೆ. ಅದು ಒಂದು 4,000 ಒಂದು ಅಮೌಂಟ್ ಇರುತ್ತೆ ಆ ಬಜೆಟ್ನಲ್ಲಿ. ಆ 4,000 ನನಗೆ ಪ್ರತಿ ವರ್ಷ ಬರ್ತಾ ಹೋದರೆ ನಾವು ಏನೇನು ಮಾಡ್ಬೋದು BBMP ವತಿಯಿಂದ ಅದು ನಾವು ನಿಖರವಾಗಿ ಈ ಲೆಕ್ಕಪತ್ರದಲ್ಲಿ ಬಜೆಟ್ನಲ್ಲಿ ಕಲ್ಪನೆ ಹೊಂದಿರ್ತಾರೆ. ಕಳೆದ ಬಾರಿ ಎಷ್ಟಿತ್ತು ಸರ್? ನಮ್ಮದು ಬಜೆಟ್ ಈಸ್ ಜೀರೋ ಬೇಸ್ಡ್ ಇರುತ್ತೆ. ಅಮೌಂಟ್ ಇಟ್ಕೊಂಡು ನಾವು ಅಪ್ರೂವಲ್ ಕೊಡ್ತೇವೆ. ಆಮೇಲೆ ಅಲ್ಲ, ಈ ಯಾವ ಮಟ್ಟಕ್ಕೆ ನಮಗೆ ಆದಾಯ ಬರಬೇಕಾಗಿತ್ತು ಅಷ್ಟು ಮಟ್ಟಕ್ಕೆ ಪ್ರೀಮಿಯಂ FAR ಮತ್ತು ಅಡ್ವರ್ಟೈಸ್ಮೆಂಟ್ ಆಗದೇ ಇರೋದರಿಂದ ಅಷ್ಟು ಕಡಿಮೆ ಆಯಿತು. 13,500 ನಾವು ಹೇಳಿದ್ದು ಅದನ್ನು ಕಡಿಮೆ ಆಯಿತು. ಅಷ್ಟು ಮಟ್ಟಕ್ಕೆ ನಮ್ಮದು ಏನು ನಾನು 5,200 ಕೋಟಿ ಹಣ ಸಂಗ್ರಹಣೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈಗ 4,900ಗೆ ಕೊಡ್ಬೋದು. ಅಲ್ಲಿ 300 ಕೋಟಿ ಕಡಿಮೆ ಇರುತ್ತೆ. ಪ್ರೀಮಿಯಂ FAR 2,500 1,500 2,000 ಕೋಟಿ ಬರಲಿಕ್ಕೆ ಅಪೇಕ್ಷೆ ಇತ್ತು, ಅದು ಬಂದಿಲ್ಲ. 600 crore 650 ಅಥವಾ ಏನಾದರೂ ಇಟ್ಕೊಂಡಿದೆ ಲಾಸ್ಟ್ ಅಡ್ವರ್ಟೈಸ್ಮೆಂಟ್. ಅಷ್ಟು ಹೋಗ್ತಾ ಇರುತ್ತೆ. ಅಭಿವೃದ್ಧಿಗೆ ಇದು ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಈ ಬಜೆಟ್ ಗುಂಡಿಗಳಾಗಿ ಉಳಿದಿದ್ದಾವೆ, ರಸ್ತೆಗಳ ಸರಿಯಿಲ್ಲ, ಚರಂಡಿಗಳಾಗಿ ಉಳಿದಿದ್ದಾವೆ. ಚರಂಡಿನೇ ಇರಬೇಕು, ರಸ್ತೆನೇ ಇರಬೇಕು. ರಸ್ತೆ ಚರಂಡಿ ಆಗಬಾರ್ದು, ಚರಂಡಿ ರಸ್ತೆಗಾಗಿ ಬಳಸಬಾರ್ದು. ರಸ್ತೆಗಳಲ್ಲಿ ನಿರ್ಮಾಣ ಆಗಿದ್ದಾವೆ. ಅದನ್ನು ಎಷ್ಟು ನಿಮ್ಮ ಭಾವನೆ ಏನಾಗಿದೆ ಅಂದರೆ ಬಹಳಷ್ಟು ಕಡೆಗೆ ರೆವೆನ್ಯೂ ಲೇಔಟ್ನಲ್ಲಿ ಜನರು ಕಡಿಮೆ ರೇಟ್ನಲ್ಲಿ ಅನಧಿಕೃತ ಲೇಔಟ್ ಮಾಡಿ ಅದರಲ್ಲಿ ಸುಮಾರು ವರ್ಷದಿಂದ ವಾಸ ಮಾಡ್ತಿರೋದ್ರಿಂದ ನಮಗೆ ಆ ಕಡೆಗೆ ಅವರಿಗೆ ಅಷ್ಟು ಸರ್ವಿಸ್ ಕೊಡಲಿಕ್ಕೆ ಆಗಿಲ್ಲ. ಅದು ನಿಜ. ಈ ಸಲ ನಾವು BBMP ಕಾಯ್ದೆಯಲ್ಲಿ ಸರ್ಕಾರ ಅದಕ್ಕೆ ತಿದ್ದುಪಡಿ ತಂದು ಆ ರೋಡ್ಗಳನ್ನು ಯಾರ್ಯಾರು ಸೆಕ್ಷನ್ನಲ್ಲಿ ಉಳ್ಕೊಳ್ಳುತ್ತದೆ, ಆಮೇಲೆ ಅದರಲ್ಲಿ ಕೂಡ ಸೈಟ್ ಮಾರಾಟ ಮಾಡ್ಲಿಕ್ಕೆ ಹೋಗ್ತಾನೆ. ಆಮೇಲೆ ನಮ್ಮ ರೋಡ್ ಮಾಡಲಿಕ್ಕೆ ಹೇಳಿದ್ರೆ ಈಗ ನಮ್ಮ ರೋಡ್ ಇದೆ, ನೀವು ಇದ್ರ ಮೇಲೆ ರೋಡ್ ಮಾಡ್ಲಿಕ್ಕೆ ಹೋಗ್ತಾರೆ, TDR ಕೊಡಿ ಅಂತ ಹೇಳ್ತಾರೆ. ಈ ಥರ ಎಲ್ಲ ಮೋಸ ನಡೀತಾ ಇದೆ. ಆ ಜಾಗದ ಮಾಲೀಕರು ಮಂದಿಗೆ ಪೇಮೆಂಟ್ ಇದನ್ನು ಸೇಲ್ ಮಾಡುವಾಗ
ಒಂದು ನಕಾಶೆ ತೋರಿಸ್ಬಿಟ್ಟು ಸೇಲ್ ಮಾಡ್ತಾನೆ ರೆವೆನ್ಯೂ ಲ್ಯಾಂಡ್. ಉಳಿದಿರುವ ಲ್ಯಾಂಡನ್ನು ನಮ್ಮ ಹತ್ರ ಈಗಲೂ ಉಳ್ಕೊಂಡಿದೆ, ಆ ರಸ್ತೆ ಇದ್ರೂ ಸಹ ಅದರಲ್ಲಿ ಸೈಟ್ ಮಾಡ್ಕೊಂಡು ಮಾರಾಟ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಅದೆಲ್ಲ ಕಡವಾಳ ಮಾಡಿ ಸರ್ಕಾರ ಇದು ಮಾಡಬೇಕು, ರೋಡ್ ಕ್ಲಿಯರ್ ಮಾಡಬೇಕು, ಅದಕ್ಕೆ ಅಭಿವೃದ್ಧಿ ನಾವು ಮಾಡಬೇಕು. ಹೀಗಾಗಿ ನಾವು ಇದರ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದು ಎಲ್ಲ ನಾವು ಹೇಳ್ತೀವಿ. ನೀವು ಬರೀ ಆ ರೋಡ್ ತೋರಿಸ್ಬಿಟ್ರೆ ಈ ಬೆಂಗಳೂರಿನಲ್ಲಿ ಈ ಥರ ರೋಡ್ ಇದೆ, ಹೌದು ರೋಡ್ ಇದೆ. ಯಾಕೆಂದರೆ ಅನಧಿಕೃತವಾಗಿ ಎಲ್ಲ ರೆವೆನ್ಯೂ ಲೇಔಟು ಭಾಳ ವರ್ಷಗಳಿಂದ ಬಂದಾಗ ಜನರು ಅದನ್ನ ನೋಡ್ಲಿಕ್ಕೆ ಹೋಗಿಲ್ಲ. ನಿಮಗೆ ಮನೆ ಕಟ್ಟಬೇಕಾಗಿತ್ತು, ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ, ಹೋಗಿದ್ದೀರಿ. ಒಂದು ದಿವಸ ಸರ್ಕಾರ ಏನಾದರೂ ಕ್ರಮಬದ್ಧ ಮಾಡ್ತಾರೆ ಅಂತ ದೃಷ್ಟಿಯಿಂದ ಹೋಗಿದ್ದೀರಿ. ಈಗ ಅದಕ್ಕೆ ಭಾರ ಬಂದುಬಿಟ್ಟಿದೆ, ನಾವು ಮಾಡಬೇಕು. ಸರ್ ಮಹಿಳೆಯರಿಗೆ ಏನು ಸರ್ ಇದೆ ಬಜೆಟಲ್ಲಿ ದುಬಾರಿ ಇದೆ ಸರ್. ಸಿಲಿಕಾ ಸಿಟಿ ಮಹಿಳೆಯರಿಗೆ ಇನ್ನೊಂದು ಕೂಡ ಸರ್ಕಾರ ಏನು ಸರ್ ವಿಶೇಷ ಏನಿದೆ? ಸರ್ಕಾರ ಸುಮಾರು ಗ್ಯಾರಂಟಿ ನೀಡಿದೆ. ಅದಕ್ಕೆ ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಅದನ್ನು ಕೂಡ ಮಾಡ್ತೀವಿ. ಸರಿ